ಮಾಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಲೇಬೇಕು ನೀವು. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರು, ಓಕೆನಾ? ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಗೆ ಇಷ್ಟೆಲ್ಲ ಅನ್ನಿಸ್ದಾಗ ನಾವೇನ್ ಮಾಡ್ತೀವಿ ತುಂಬಾ ಸಲ ಅಲ್ವಾ, ಲೈಕ್ ನಮ್ಮಿಂದ ಯೂಸ್ ತಗೋತಿದ್ದಾರೆ ಹೀಗೆಲ್ಲ ನಮಗೆ ಅನ್ಸುತ್ತೆ. ಒಂದ್ಸತಿ ನಮಗೆ ರಿಯಲೈಸ್ ಆಗುತ್ತೆ, ಅವಾಗ ನಾವ್ ಏನ್ ಮಾಡ್ತೀವಿ, ನಾವು ಪ್ರಿಪೇರ್ ಆಗ್ತೀವಿ ನೆಕ್ಸ್ಟ್ ಈ ತರ ಆಗೋದನ್ನ ತಪ್ಸೋದು ಹೇಗೆ ಅಂತ. ಕರೆಕ್ಟ್? ಫಾರ್ ಎಕ್ಸಾಂಪಲ್, ನಿಮ್ಮ ಆಫೀಸಲ್ಲಿ ನಿಮ್ಮ ಕಲೀಗು ನಿಮ್ಗೆ ಇಷ್ಟು ದಿನ ಟಾಸ್ಕ್ ಎಲ್ಲ ಅಸೈನ್ ಮಾಡಿ ಅವ್ರ ಪಾಡಿಗೆ ಅವರು ಮೊಬೈಲಲ್ಲಿ ಚಾಟ್ ಮಾಡ್ಕೊಂಡು ಯಾವ್ದೋ ವೆಬ್ ಸೀರೀಸ್ ನೋಡ್ಕೊಂಡು ಕೂರೋ ರೀತಿ ಮಾಡ್ಕೊಂಡಿದ್ರು. ನಿಮ್ಗೆ ಅದನ್ನ ತುಂಬಾ ಕಷ್ಟ ಅನ್ನಿಸ್ತಿದೆ, ಬಟ್ ಸ್ಟಿಲ್ ನೀವು ಮಾಡ್ಕೊಡಕ್ಕಾಗಲ್ಲ ಅಂತ ಹೇಳೋದಕ್ಕಾಗ್ತಿಲ್ಲ. ಬಿಕಾಸ್ ನೀವು ಅಷ್ಟು ಒಳ್ಳೆ ಗುಣ ಇದೆ ನಿಮ್ಗೆ, ಬಟ್ ಅದನ್ನ ತಪ್ಪಿಸ್ಕೊಳಕ್ ನಿಮಗೆ ಗೊತ್ತಾಗ್ತಿಲ್ಲ ಅಲ್ವಾ? ಸೊ ನೀವು ಪ್ರಿಪೇರ್ ಆಗ್ತೀರಾ, ಓಕೆ ನಾಳೆ ಆಫೀಸ್ಗೆ ಹೋಗ್ತೀನಿ, ಅವ್ರು ಹೇಳ್ತಾರೆ ಇದನ್ನ ಮಾಡ್ಕೊಡು ಅಂದ್ಬಿಟ್ಟು ಸಂಹೌ ನಾನು ಅದನ್ನ ತಪ್ಪಿಸ್ಬೇಕು, ಅಥವಾ ನಾನೇನಾದ್ರೂ ಬೇರೆ ಕೆಲಸ ಮಾಡ್ಕೊಂಡು ಕೂತ್ಕೋಬೇಕು. ಸೊ ಅವ್ರು ಕೇಳಿದಾಗ ನನಗೆ ಇವಾಗ ಸದ್ಯಕ್ಕೆ ಆಗೋದಿಲ್ಲ, ನೆಕ್ಸ್ಟ್ ಮಾಡ್ತೀನಿ ಅಂತ ಹೇಳ್ಬೇಕು. ಅಂಡ್ ಅವ್ರ ಜೊತೆ ಲಂಚ್ಗಾಗ್ಲಿ ಕಾಫಿ ಟೀಗಾಗ್ಲಿ ಹೋಗೋದೆಲ್ಲ ತಪ್ಪಿಸ್ಬೇಕು ನಾನು. ಸೊ ಅವಾಗ ನಾನು ಅವಾಯ್ಡ್